Students, welcome to Syllaba Academic English channel. I am Nagini and why I am making this video today, it has a purpose. Today it's raining. This is the second rain of the season. In all your houses, this may be the scenery in front of your house or in the backyard of the house. And we teach you how to keep your house clean, the surrounding of your house clean. Even though you see the dirt in front of the house. Who should clean it? Gandhiji had given the call to the congressmen of that period to clean your houses. Clean your houses. You only clean your houses. Now, there is NSS in the college. All the NSS volunteers are given a dialogue. What do we call in Kannada? Dheya Vakya. Goal of NSS. Nanagalla nimage. Whatever service we do, whatever work we do, that's for ನನಗಲ್ಲ ನಿಮಗೆ. ನಾವೇನೇ ಕೆಲಸ ಮಾಡಲಿ NSS ಮೂಲಕ, ಅದಕ್ಕಾಗಿ ಗ್ರಾಮಗಳಲ್ಲಿ ನಾವು ಸ್ವಚ್ಛತಾ ಕ್ಯಾಂಪ್ಗಳನ್ನು ಏರ್ಪಡಿಸ್ತೀವಿ. ಏನಕ್ಕೆ? ಗ್ರಾಮೀಣ ಜನರಿಗೆ ಸ್ವಚ್ಛತೆಯ ಅರಿವು ಮೂಡಿಸಲಿಕ್ಕೆ. ಬಹುಶಃ ಎಲ್ಲರ ಮನೆ ಮುಂದೆ ಇದೇ ದೃಶ್ಯ ಇರುತ್ತೆ. ಇವಾಗ ಮನೆ ಮುಂದೆ ಹಿಂದೆ ಎಲ್ಲ ಯಾರು ಸ್ವಚ್ಛಗೊಳಿಸಬೇಕು? ನಾವೇ. ನಮ್ಮ ಹೆಣ್ಮಕ್ಳಿಗೆ ಸ್ವಲ್ಪ ಈ ಕೆಲಸದ ವಿಚಾರದಲ್ಲಿ ಸ್ಪರ್ಧೆ, ವೈಷಮ್ಯ ಮಾಡ್ತಾರೆ. ನಾನು ಯಾಕೆ ಕ್ಲೀನ್ ಮಾಡಲಿ, ಅವ್ರು ಮಾಡಲಿ, ಅವ್ರು ಯಾಕೆ ಮಾಡಲಿ, ಇವ್ರು ಮಾಡಲಿ, ಆಯ್ತಲ್ಲ. ಕೊನೆಗೆ ಎಲ್ಲ ಹೀಗೆ ಗಲೀಜಾಗಿ ಬಿದ್ದಿರುತ್ತೆ. ಹಳೆ ಕಾಲದಲ್ಲಿ ಹೇಳ್ತಾಯಿದ್ರು, ಮನೆ ಮುಂದೆ ಕ್ಲೀನಾಗಿರಬೇಕು, ರಂಗೋಲಿ ಇರಬೇಕು, ಮನೆಗೆ ಲಕ್ಷ್ಮಿ ಬರ್ತಾಳೆ ಅಂತ. ಮನೆಗೆ ಲಕ್ಷ್ಮಿ ತಾನಾಗೆ ನಡ್ಕೊಂಬರ್ತಾಳೋ ಇಲ್ವೋ ಗೊತ್ತಿಲ್ಲ. ಮನೆ ಮುಂದೆ ಮನೆಯ ಮುಂಭಾಗ ಪ್ರವೇಶ ದ್ವಾರ ಕ್ಲೀನಾಗಿ ಸಗಣಿ ಹಾಕಿ ರಂಗೋಲಿ ಹಾಕಿದರೆ, ಶುಭ್ರವಾಗಿದ್ದರೆ, ಮನೆಯ ಒಳಗೆ ಬರುವ ಅಥವಾ ಮನೆಯಿಂದ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗುವ ವ್ಯಕ್ತಿಯ ಮನಸ್ಸು ಪ್ರಸನ್ನವಾಗಿರುತ್ತೆ. ಮನಸ್ಸು ಪ್ರಸನ್ನವಾಗಿ ಪ್ರಶಾಂತವಾಗಿದ್ದರೆ ದುಡಿಮೆ ಹೆಚ್ಚಾಗುತ್ತೆ. ದುಡಿಮೆಯ ಸಾಮರ್ಥ್ಯ. ನಾವು ಹೇಳ್ತೀವಿ, ಅಯ್ಯೋ ಮೂಡ್ ಆಫ್ ಆಗೋಯ್ತು, ಮೂಡ್ ಹೊಟ್ಟೋಯ್ತು ಅಂತ ಹೇಳ್ತೀವಲ್ಲ. ಆ ಕೆಲಸ ಮಾಡುವ ಮೂಡು ಬರಬೇಕು ಅಂದರೆ, ಒಂದು ಒಳ್ಳೆಯ ಸ್ನೇಹ, ಸಂಬಂಧ, ವಿಶ್ವಾಸದ ಸಕಾರಾತ್ಮಕವಾದ ಮೂಡು ಬರಬೇಕಂದ್ರೆ ಮನೆಯೇ ಮೊದಲ ಪಾಠಶಾಲೆ. ಮನೆಯಿಂದ ಹೊರಡುವ ಗಳಿಗೆ ಚೆನ್ನಾಗಿರಬೇಕು ಎಲ್ಲ ರೀತಿಯಲ್ಲೂ. ಇದು ಅದರ ಒಂದು ಭಾಗ. ಮನೆಯ ಒಳಗಿನ ಸ್ವಚ್ಛತೆ, ಮನೆಯ ಮುಂಭಾಗದ ಸ್ವಚ್ಛತೆ. ನೋಡಿ, ಈಗ ಹೀಗಿದೆ. ನಾನು ಸ್ವಲ್ಪ ಡಾಕ್ಟರ್ ಬ್ರೋ ಥರನೇ ಮಾತಾಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಹಿಂಗಿದೆ. ಈಗ ನೋಡೋಣ ಫ್ರೆಂಡ್ಸ್, ಹಳ್ಳಿ ಆದರೆ ನೋಡಿ ಫ್ರೆಂಡ್ಸ್, ಎಲ್ಲರಿಗೂ ಎಜುಕೇಷನ್ ಸಿಕ್ಕಿದೆ ಫ್ರೆಂಡ್ಸ್. ಆದರೆ ನೋಡಿ ಫ್ರೆಂಡ್ಸ್ ಹೆಂಗಿದೆ. ಈಗ ನೋಡಿ ಫ್ರೆಂಡ್ಸ್, ಆಫ್ಟರ್ 15 minutes ಐ ವಿಲ್ ಮೇಕ್ ಒನ್ ಮೋರ್ ವಿಡಿಯೋ. ಯು ಸಿ ಫ್ರೆಂಡ್ಸ್, ನಿಮ್ಮ ಮನೆಯನ್ನು ನೀವೇ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡೋಣ. ನಿಮ್ಮ ಮನೆ ಮುಂದೆ ಹೀಗೆ ಕ್ಲೀನ್ ಮಾಡಿ. ಇದೆ ನಿಮಗೆ ಟಾಸ್ಕ್ ಇವತ್ತು, ಆ್ಯಕ್ಟಿವಿಟಿ, ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಆ್ಯಕ್ಟಿವಿಟಿ ಟು ದ ಸೆಕೆಂಡ್ ಇಯರ್ ಫಸ್ಟ್ ಇಯರ್ BCom second semester students. Clean the front yard and back yard of your houses and make a video of it and explain it in English. Whatever English, that is right or wrong, you should explain it in English and show it to me in the next class. Okay?